ನಿಮ್ಮ 10ನೇ ತರಗತಿಯ 9ನೇ ಅಧ್ಯಾಯವಾದ ಬಹುಪದೋಕ್ತಿಗಳಲ್ಲಿ ನೀವೇನ್ ಮಾಡ್ಕೊಳ್ತೀರಿ? ಅಭ್ಯಾಸ 9.1 ಇದರಲ್ಲಿ ನಿಮಗೆ ಈ ಅಭ್ಯಾಸವನ್ನು ನೀವು ಬಿಡಿಸ್ಬೇಕಂದ್ರೆ ನೀವು ಕೆಲವು 9ನೇ ತರಗತಿ ಅಂಶಗಳನ್ನು ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಲಿಬೇಕಾಗ್ತದೆ. ಆ 9ನೇ ತರಗತಿ ಅಂಶಗಳು ಯಾವಂದ್ರೆ ಸಾಮಾನ್ಯವಾಗಿ ಒಂದು ಚರಾಕ್ಷರಗಳ ಬಹುಪದೋಕ್ತಿ. ಹಂಗಂದ್ರೆ ಒಂದು ಚರಾಕ್ಷರಗಳ ಬಹುಪದೋಕ್ತಿ ಹೇಗಿರ್ತದೆ? ಸಾಮಾನ್ಯವಾಗಿ ಇದು ಹೇಗಿರ್ತದೆ ಅಂದ್ರೆ, ಮೊದಲು ಯಾವ್ದಾದ್ರು ಒಂದು ಬಹುಪದೋಕ್ತಿಯಲ್ಲಿ ಈ ರೀತಿಯಾಗಿರೋ ಒಂದು ಚರಾಕ್ಷರಗಳ ಬಹುಪದೋಕ್ತಿಯಲ್ಲಿ ಮೊದಲು ಏನ್ ಬರ್ತದೆ ಅಂದ್ರೆ ಸಹಗುಣಕ ಬರ್ತದೆ. ಏನ್ ಬರ್ತದೆ? ಸಹಗುಣಕ. ಈ ಸಹಗುಣಕ ಬಂದ್ಮೇಲೆ ಆ ಸಹಗುಣಕಕ್ಕೆ ಏನಾಗ್ತದೆ, ಅದರ ಪಕ್ಕ ಮಲ್ಟಿಪ್ಲೈ ಆಗಿ ಸಹಗುಣಕಕ್ಕೆ ಗುಣಕವಾಗಿ ಏನಿರ್ತದೆ, ಇಲ್ಲಿ ಒಂದು ಚರಾಕ್ಷರ ಇರ್ತದೆ. ಚರಾಕ್ಷರ. ಈ ಚರಾಕ್ಷರದ ಮೇಲೆ ಒಂದು ಘಾತ ಅದೇನಿರ್ತದೆ, ಒಂದು ಘಾತ ಇರ್ತದೆ. ಆ ಘಾತವು ಯಾವ ರೀತಿ ಇರ್ತದೆ ಅಂದ್ರೆ ಪೂರ್ಣ ಸಂಖ್ಯೆಯಲ್ಲಿ ಇರ್ತದೆ. ಯಾವ ರೀತಿ ಇರ್ತದೆ? ಪೂರ್ಣ ಸಂಖ್ಯೆ. ಈಗ ನೋಡ್ರಿ, ಯಾವುದೇ ಒಂದು ಬಹುಪದೋಕ್ತಿ ಯಾವ ರೂಪದಲ್ಲಿ ಇರ್ತದೆ? ಸಹಗುಣಕ. ಸಹಗುಣಕದ ಪಕ್ಕದಲ್ಲಿ ಏನಿರ್ತದೆ? ಚರಾಕ್ಷರ. ಸಹಗುಣಕ ಮಲ್ಟಿಪ್ಲೈ ಏನಿರ್ತದೆ ಇಲ್ಲಿ ಚರಾಕ್ಷರ. ಚರಾಕ್ಷರದ ಮೇಲೆ ಏನಿರ್ತದೆ? ಒಂದು ಘಾತ ಇರ್ತದೆ, ಅದೇನದು ಪೂರ್ಣ ಸಂಖ್ಯೆ. ನಂತರ ಇದೇ ರೀತಿ ಪ್ಲಸ್ ಅಥವಾ ಮೈನಸ್, ಪ್ಲಸ್ ಆದ್ರೂ ಬರ್ಬೋದು, ಮೈನಸ್ ಆದ್ರೂ ಬರ್ಬೋದು. ಈ ರೀತಿ ಏನಾಗ್ತದೆ? ಮತ್ತೆ ಸಹಗುಣಕ, ಮತ್ತೆ ಸಹಗುಣಕ, ಮತ್ತೆ ಒಂದು ಚರಾಕ್ಷರ. ಆ ಚರಾಕ್ಷರದ ಮೇಲೆ ಮತ್ತೆ ಏನಿರ್ತದೆ? ಒಂದು ಘಾತ ಇರ್ತದೆ. ಆ ಘಾತ ಯಾವ ರೀತಿ ಇರ್ತದೆ? ಪೂರ್ಣ ಸಂಖ್ಯೆಯಲ್ಲಿ ಇರ್ತದೆ. ನೆಕ್ಸ್ಟ್, ಇದು ಈ ರೀತಿಯಾಗಿ ಬಹುಪದೋಕ್ತಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಉದಾಹರಣೆ ಕೊಟ್ರೆ ನಾವೇನ್ ತಗೋಬಹುದು? 2x². 2x². ಇದೊಂದೇನಾಗಿದೆ? ಬಹುಪದೋಕ್ತಿ ಆಗಿದೆ. ನೋಡಿ, ಇಲ್ಲಿ ಸಹಗುಣಕ 2 ಇದೆ, ಮತ್ತೆ ಚರಾಕ್ಷರ x ಇದೆ, ಅದರ ಮೇಲೆ ಪೂರ್ಣ ಸಂಖ್ಯೆ. ಹಂಗಂದ್ರೆ ಪೂರ್ಣ ಸಂಖ್ಯೆನೂ ನಿಮ್ಗೆ ಅರ್ಥ ಆಗಬೇಕು. ಪೂರ್ಣ ಸಂಖ್ಯೆ ಏನಂದ್ರೆ ಇದಕ್ಕೆ ಸಾಮಾನ್ಯ ಪೂರ್ಣ ಸಂಖ್ಯೆಗಳು 0, 1, 2, 3 ಅಪ್ಪು ಈ ರೀತಿಯಾಗಿ ಹೋಗ್ತದೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಬರುವುದಿಲ್ಲ? ಇಲ್ಲಿ ಸಾಮಾನ್ಯವಾಗಿ ಋಣ ಚಿಹ್ನೆಗಳು, ಋಣ ಸಂಖ್ಯೆಗಳು ಬರುವುದಿಲ್ಲ, ನೆಗೆಟಿವ್ ಸಂಖ್ಯೆಗಳು ಬರುವುದಿಲ್ಲ ಪೂರ್ಣ ಸಂಖ್ಯೆಯಲ್ಲಿ. ಮತ್ತೆ ಭಿನ್ನ ರಾಶಿಗಳು ಮತ್ತೆ ದಶಮಾಂಶಗಳು ಇವೆಲ್ಲ ಏನಾಗಲ್ಲ, ಪೂರ್ಣ ಸಂಖ್ಯೆಯಲ್ಲಿ ಬರಂಗಿಲ್ಲ. ಇವು ಸಾಮಾನ್ಯವಾಗಿ 0, 1, 2, 3 ಈ ರೀತಿ ಆಗ್ತದೆ. ಹಂಗಂದ್ರೆ 2x² ನೋಡಿರಿ, ಇಲ್ಲಿ 2 ಸಹಗುಣಕ ಇದೆ, x ಅನ್ನೋದು ಒಂದು ಚರಾಕ್ಷರ ಇದೆ, ಪೂರ್ಣ ಸಂಖ್ಯೆ. ಅದರ ಸ್ಕ್ವೇರ್ ಇದೆಲ್ಲ 2 ಒಂದು ಏನಾಗಿದೆ? ಒಂದು ಪೂರ್ಣ ಸಂಖ್ಯೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ 2x³ ಪ್ಲಸ್ 3x². ಇದು ಏನಾಗಿದೆ? ಒಂದು ಬಹುಪದೋಕ್ತಿ ಆಗಿದೆ. ನೋಡ್ರಿ, ಸಹಗುಣಕ 2, ಚರಾಕ್ಷರ x, ಅದರ ಮುಂದೆ ಮ್ಯಾಗ ಪೂರ್ಣ ಸಂಖ್ಯೆ ಘಾತ. ಅದೇ ರೀತಿ ನಡುವೆ ಪ್ಲಸ್. ಅದೇ ರೀತಿ ಸಹಗುಣಕ 3 ಮತ್ತೆ ಚರಾಕ್ಷರ ಏನಿದೆ x ಇದೆ, ಅದ್ರ ಮೇಲೆ ಘಾತ ಏನಿದೆ? ಪೂರ್ಣ ಸಂಖ್ಯೆ 2 ಇದೆ. ಈ ರೀತಿಯಾಗಿ ಏನಾಗ್ತವೆ? ಎಕ್ಸಾಂಪಲ್ ಸಿಗ್ತವೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೋಣ. ಯಾವ್ದಂದ್ರೆ 2√2 x. ಇದೊಂದು ಬಹುಪದೋಕ್ತಿ ಹೌದಲ್ಲ? ಇದು ನೀವೇನ್ ಮಾಡ್ತೀರಿ? ಇದು ಬಹುಪದೋಕ್ತಿ ಅಲ್ಲ. ಯಾಕಂದ್ರೆ ಇದನ್ನ 2√2 ಹೇಗೆ ಬರ್ತೀರಿ? 2√x ಅನ್ನ ಹೇಗೆ ಬರ್ತೀರಿ? x ರಷ್ಟು ಪವರ್ ಎಷ್ಟಾಗ್ತದೆ? 1/2. ಹಾಗಾದ್ರೆ ಇಲ್ಲಿ ಸಹಗುಣಕ ಇದೆ, ಚರಾಕ್ಷರ ಇದೆ, ಆದ್ರೆ ಇದು ಘಾತ ಏನಾಗಿದೆ? ಪೂರ್ಣ ಸಂಖ್ಯೆ ಅಲ್ಲ. ಇದು ಪೂರ್ಣ ಸಂಖ್ಯೆ ಆಗುವುದಿಲ್ಲ. ಆದ್ದರಿಂದ ಇದು ಬಹುಪದೋಕ್ತಿ ಅಲ್ಲ. ಯಾವ್ದು ಬಹುಪದೋಕ್ತಿ, ಯಾವ್ದು ಬಹುಪದೋಕ್ತಿ ಹೌದು? ನೀವೇನ್ ಮಾಡ್ಕೊಳ್ತೀವಿ? ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ. ಸಹಗುಣಕ, ಚರಾಕ್ಷರ, ಚರಾಕ್ಷರದ ಮೇಲೆ ಘಾತವು ಪೂರ್ಣ ಸಂಖ್ಯೆ ಆಗಿರಬೇಕು. ನಂತರ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ ಬಹುಪದೋಕ್ತಿಯ ವಿಧಗಳು. ಸಾಮಾನ್ಯವಾಗಿ ಬಹುಪದೋಕ್ತಿಗಳು ಯಾವ್ಯಾವ ರೀತಿ ಇದಾವೆ ಅಂದ್ರೆ, ಒಂದು ರೇಖಾತ್ಮಕ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ. ಅದೇ ರೀತಿ ಮತ್ತೆ ವರ್ಗಾತ್ಮಕ ಬಹುಪದೋಕ್ತಿ, ಅದೇ ರೀತಿ ಮತ್ತೆ ಘನಾತ್ಮಕ ಬಹುಪದೋಕ್ತಿ. ಹಾಗಾದ್ರೆ ಇವುಗಳು ಯಾವ್ಯಾವ ರೂಪದಲ್ಲಿ ಇರ್ತವೆ ನಾವೇನ್ ಮಾಡೋಣ? ಉದಾಹರಣೆಯ ಸಮೇತ ಏನ್ ಮಾಡೋಣ? ನಾವು ನೋಡೋಣ. ಸಾಮಾನ್ಯವಾಗಿ ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ ಯಾವ್ದು ಬರ್ತದೆ ಅಂದ್ರೆ 5x + 3. ಅದೇ ರೀತಿ ವರ್ಗಾತ್ಮಕ ಬಹುಪದೋಕ್ತಿಗೆ x² + 5x + 6. ಅದೇ ರೀತಿ ಘನಾತ್ಮಕಕ್ಕೆ ಯಾವ್ದು ತಗೋಬಹುದು ನಾವು? x³ + 5x² + 2x + 5. ಈ ರೀತಿಯಾಗಿ ಇದೊಂದೇನಾಗಿದೆ? ಘನಾತ್ಮಕ ಬಹುಪದೋಕ್ತಿಗೆ ಏನಾಗಿದೆ? ಉದಾಹರಣೆ ಆಗಿದೆ. ಹಾಗಾದ್ರೆ ಈ ಉದಾಹರಣೆಯಲ್ಲಿ ರೇಖಾತ್ಮಕ ಬಹುಪದೋಕ್ತಿ, ವರ್ಗಾತ್ಮಕ ಬಹುಪದೋಕ್ತಿ ಮತ್ತು ಘನಾತ್ಮಕ ಬಹುಪದೋಕ್ತಿ ಕೊಟ್ಟಿರುವಂತಹ ಉದಾಹರಣೆಯಲ್ಲಿ ನಿಮಗೆ ವ್ಯತ್ಯಾಸಗಳು ಏನ್ ಕಂಡು ಬರ್ತದೆ ಅಂದ್ರೆ, ಇಲ್ಲಿ ನೀವು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಕಲಿಬೇಕಾಗ್ತದೆ. ಅದು ಯಾವುದು? ಡಿಗ್ರಿ. ಡಿಗ್ರಿ ಅಂದ್ರೆ ಏನು? ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಬಹುಪದೋಕ್ತಿಯಲ್ಲಿ ಅಲ್ಲಿ ಚರಾಕ್ಷರದ ಮೇಲೆ ಘಾತ ಇರ್ತದೆ. ಫಾರ್ ಎಕ್ಸಾಂಪಲ್ ಚರಾಕ್ಷರದ ಘಾತ ಎಷ್ಟು? 1. ಹೌದಾ? ಹಂಗಂದ್ರೆ ಹೈಯೆಸ್ಟ್ ಘಾತ ಯಾವುದು? ಒಂದೇ. ಹಂಗಂದ್ರೆ ನಾವು ಅತ್ಯಂತ ಗರಿಷ್ಠ ಘಾತಕ್ಕೆ ನಾವೇನಂತ ಕರಿತೀವಿ? ಡಿಗ್ರಿ ಅಂತ ಕರಿತೀವಿ. ಹಂಗಂದ್ರೆ ಈ ಬಹುಪದೋಕ್ತಿಯಲ್ಲಿ ಇದರ ಡಿಗ್ರಿ ಎಷ್ಟು? 1. ಯಾಕೆ ಡಿಗ್ರಿ 1? ಇದ್ರ ಹೈಯೆಸ್ಟ್ ಅಥವಾ ಗರಿಷ್ಠ ಘಾತ 1 ಇದೆ, ಆದ್ರಿಂದ ಡಿಗ್ರಿ 1. ಇದರಲ್ಲಿ ಘಾತ 1 ಇದೆ, ಘಾತ 2 ಇದೆ. ಗರಿಷ್ಠ ಘಾತ ಯಾವುದು? 2. ಆದ್ರಿಂದ ಇದರ ಡಿಗ್ರಿ ಎಷ್ಟು? 2. ಅದೇ ರೀತಿ ಇಲ್ಲಿ ಘಾತ 1 ಇದೆ, ಘಾತ 2 ಇದೆ, ಘಾತ 3 ಇದೆ. ಹೈಯೆಸ್ಟ್ ಘಾತ ಅಥವಾ ಗರಿಷ್ಠ ಘಾತ ಯಾವುದು? 3. ಆದ್ದರಿಂದ ಇಲ್ಲಿ ಡಿಗ್ರಿ ಎಷ್ಟು? 3. ಹಾಗಾದ್ರೆ ಈ ಡಿಗ್ರಿಯನ್ನ ನೀವು ಕಂಡುಹಿಡಿಯಲು ಬರಬೇಕಾಗ್ತದೆ. ಹಾಗಾದ್ರೆ ಯಾವ ಬಹುಪದೋಕ್ತಿಯಲ್ಲಿ ಡಿಗ್ರಿ 1 ಇರ್ತದೆ ಅದು ರೇಖಾತ್ಮಕ ಬಹುಪದೋಕ್ತಿ. ಯಾವ ಬಹುಪದೋಕ್ತಿಯಲ್ಲಿ ಡಿಗ್ರಿ 2 ಇರ್ತದೆ ಅದು ವರ್ಗಾತ್ಮಕ ಬಹುಪದೋಕ್ತಿ. ಯಾವ ಬಹುಪದೋಕ್ತಿಯಲ್ಲಿ ಡಿಗ್ರಿ 3 ಇರ್ತದೆ ಅದು ಘನಾತ್ಮಕ ಬಹುಪದೋಕ್ತಿಯಾಗಿದೆ. ಈ ರೀತಿಯಾಗಿ ನೀವು ಏನ್ ಮಾಡಬೇಕಾಗ್ತದೆ? ಅದು ಯಾವ ಬಹುಪದೋಕ್ತಿ ಎಂಬುದನ್ನು ನೀವೇನ್ ಮಾಡಬೇಕಾಗ್ತದೆ? ಇಲ್ಲಿ ಕಂಡುಹಿಡಿಯಬೇಕಾಗ್ತದೆ. ಹಾಗಾದ್ರೆ ಸಾಮಾನ್ಯವಾಗಿ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಯಾವ್ದಂದ್ರೆ ax + b. ಅಂದ್ರೆ p of x =
ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಅದೇ ರೀತಿ ವರ್ಗಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಯಾವ್ದಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಅದೇ ರೀತಿ ಘನಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಯಾವುದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಈ ರೀತಿಯಾಗಿ ಏನ್ ಮಾಡ್ತದೆ ಇಲ್ಲಿ ಸಾಮಾನ್ಯ ರೂಪಗಳು ಇವಕ್ಕೆ ಬರ್ತವೆ. ಅದೇ ರೀತಿ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಡಿಗ್ರಿ ಕೊಡುವಂತ ಚರಾಕ್ಷರ ಯಾವುದು ಸಾಮಾನ್ಯವಾಗಿ ಇದರಲ್ಲಿ ಡಿಗ್ರಿ ಕೊಡುವಂತ ಚರಾಕ್ಷರ ಯಾವುದು ಎಕ್ಸ್, ಅದರ ಘಾತ ಏನು ಎ. ಹಾಗಾದ್ರೆ ಇಲ್ಲಿ ಎ ಏನಾಗ್ಬಾರ್ದು 0 ಆಗ್ಬಾರ್ದು, ಎ ನಾಟ್ ಈಕ್ವಲ್ ಟು 0 ಇದೊಂದು ಕಂಡೀಷನ್. ಅದೇ ರೀತಿ ಇಲ್ಲಿ ಡಿಗ್ರಿ ಎಷ್ಟು 2, ಡಿಗ್ರಿ ಕೊಡುವಂತ ಚರಾಕ್ಷರ ಎಕ್ಸ್, ಅದರ ಘಾತ ಎಷ್ಟು ಎ, ಇಲ್ಲೂ ಎ ನಾಟ್ ಈಕ್ವಲ್ ಟು 0 ಆಗ್ಬೇಕು. ಯಾಕಬೇಕಂದ್ರೆ ಒಂದ್ ವೇಳೆ ಎ 0 ಆಯ್ತಂದ್ರೆ ಇದೆಲ್ಲ ಕ್ವಾಂಟಿಟಿ 0 ಆಗ್ಬಿಡ್ತದೆ. 0 ಆಯ್ತಂದ್ರೆ ಇದು ಜಸ್ಟ್ ಏನಾಗ್ತದೆ ಮತ್ತೆ ರೇಖಾತ್ಮಕ ಬಹುಪದೋಕ್ತಿ ಆಗ್ತದೆ. ಆದ್ರಿಂದ ಇಲ್ಲಿ 0 ಆಗ್ಬಿಡುದು. ಅದೇ ಇಲ್ಲಿ ಸಹ ಎ ಏನಾಗ್ಬಿಡುದು 0 ಆಗ್ಬಾರ್ದು, ಎ ನಾಟ್ ಈಕ್ವಲ್ ಟು 0 ಎಂಬ ಕಂಡೀಷನ್ ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ನೆನ್ಪಿಡ್ಬೇಕಾಗ್ತದೆ. ಈ ರೀತಿಯಾಗಿ ಕೊಟ್ಟಂತ ಬಹುಪದೋಕ್ತಿಗಳು ಅವು ರೇಖಾತ್ಮಕನೋ ವರ್ಗಾತ್ಮಕನೋ ಅಥವಾ ಘನಾತ್ಮಕನೋ ನೀವೇನ್ ಮಾಡ್ಬೋದು ಈಸಿಯಾಗಿ ಡಿಗ್ರಿ ಕಂಡುಹಿಡಿಯುವ ಮುಖಾಂತರ ಏನ್ ಮಾಡ್ಬೋದು ಅವು ಬಹುಪದೋಕ್ತಿ ವಿಧವನ್ನ ಏನ್ ಮಾಡ್ಬೋದು ಕಂಡುಹಿಡಿಬಹುದು. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ ಬಹುಪದೋಕ್ತಿಯ ಬೆಲೆ. ಬಹುಪದೋಕ್ತಿ ಬೆಲೆ ಹೇಗೆ ಕಂಡುಹಿಡಿಯಬೇಕು? ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x ಪ್ಲಸ್ 3 ಇದೊಂದು ಬಹುಪದೋಕ್ತಿ. ಈಗ ಇದ್ರ ಬೆಲೆ ಕಂಡುಹಿಡಿದು ಫಾರ್ ಎಕ್ಸಾಂಪಲ್ ಈಗ ಈ ಬಹುಪದೋಕ್ತಿಯ ಬೆಲೆ ಎಕ್ಸ್ ಒಂದಿದ್ದಾಗ ಕಂಡುಹಿಡಿಯೋಣ ಅಂದ್ರೆ ಪಿ ಆಫ್ 1 ಏನಾಗ್ತದೆ, ಪಿ ಆಫ್ ಅಂದ್ರೆ ಎಕ್ಸ್ 1 ಆದಾಗ ಬಹುಪದೋಕ್ತಿಯ ಬೆಲೆ ಏನಾಗ್ತದೆ 5 ಇಂಟು 1 ಪ್ಲಸ್ 3, 5 1 5, 5 ಪ್ಲಸ್ 3 ಎಷ್ಟು 8. ಈ ರೀತಿಯಾಗಿ ಒಂದು ಬಹುಪದೋಕ್ತಿಯ ಬೆಲೆಯನ್ನ ಕಂಡುಹಿಡಿತೇವೆ. ಅದೇ ರೀತಿ ಈ ಬಹುಪದೋಕ್ತಿಯ ಬೆಲೆ ಎಕ್ಸ್ 2 ಇದ್ದಾಗ ಏನಾಗ್ತದೆ 5 ಇಂಟು 2 ಪ್ಲಸ್ 3, 5 10 10 3 ಎಷ್ಟು ಆಗ್ತದೆ 13 ಆಗ್ತದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 1 ಇದೆ. ಈಗ ಪಿ ಆಫ್ 1 ಅನ್ನ ಕಂಡುಹಿಡಿದು ಬೆಲೆಯನ್ನ ಕಂಡುಹಿಡಿದು 1 ಇದ್ದಾಗ ಎಕ್ಸ್ 1 ಇದ್ದಾಗ ಆಗ ಏನಾಗ್ತದೆ 2 1 ಸ್ಕ್ವೇರ್ ಪ್ಲಸ್ 1 ಆಗ್ತದೆ. ಅವಾಗ ಪಿ ಆಫ್ 1 ಎಷ್ಟಾಗ್ತದೆ 2 1 ಸ್ಕ್ವೇರ್ ಅಂದ್ರೆ ಎಷ್ಟು 1 2 ಇಂಟು 1 2 2 ಪ್ಲಸ್ 1 ಎಷ್ಟಾಗ್ತದೆ 3 ಆಗ್ತದೆ. ಈ ರೀತಿಯಾಗಿ ನಾವು ಕೊಟ್ಟಂತ ಬಹುಪದೋಕ್ತಿಯ ಬೆಲೆಯನ್ನ ನಾವೇನ್ ಮಾಡ್ತೀವಿ ಕಂಡುಹಿಡಿತೀವಿ. ಅದೇ ರೀತಿ ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ ಬಹುಪದೋಕ್ತಿಯ ಶೂನ್ಯತೆ. ಬಹುಪದೋಕ್ತಿಯ ಶೂನ್ಯತೆ ಹಂಗಂದ್ರೆ ಯಾವ್ದಾದ್ರು ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಹೇಗೆ ಕಂಡುಹಿಡಿಯೋದು? ಹಂಗಂದ್ರೆ ಇದನ್ನ ಡೆಫಿನಿಷನ್ ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನು ಅಂತ ನೀವು ಫಸ್ಟ್ ಕಲಿಬೇಕಾಗ್ತದೆ. ಈ ಶೂನ್ಯತೆ ಅಂದ್ರೇನು? ಇದೊಂದು ಎಕ್ಸ್ ನ ಬೆಲೆ, ಇದೊಂದು ಎಕ್ಸ್ ನ ಬೆಲೆ ಆಗಿದೆ. ಆ ಎಕ್ಸ್ ನ ಬೆಲೆಗೆ ಪಿ ಆಫ್ ಎಕ್ಸ್ ನ ಬೆಲೆ ಏನ್ ಬರ್ತದೆ 0 ಬರ್ಬೇಕು. ನೋಡ್ರಿ ಇದೊಂದು ಎಕ್ಸ್ ನ ಬೆಲೆ ಆಗಿದೆ, ಆ ಎಕ್ಸ್ ನ ಬೆಲೆಗೆ ಪಿ ಆಫ್ ಎಕ್ಸ್ ಏನಾಗ್ಬೇಕು 0 ಆಗ್ಬೇಕು. ಅವಾಗ ಆ ಎಕ್ಸ್ ನ ಬೆಲೆಗೆ ನಾವೇನ್ ನೋಡ್ತೀವಿ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ನೋಡ್ರಿ ಬಹುಪದೋಕ್ತಿ ಶೂನ್ಯತೆ ಅಂದ್ರೇನು? ಇದೊಂದು ಎಕ್ಸ್ ನ ಬೆಲೆ ಆಗಿದ್ದು ಈ ಎಕ್ಸ್ ನ ಬೆಲೆಗೆ ಪಿ ಆಫ್ ಎಕ್ಸ್ ಏನಾಗ್ತದೆ 0 ಆಗ್ತದೆ. ಹಾಗಾದ್ರೆ ಆ ಎಕ್ಸ್ ನ ಬೆಲೆಗೆ ನಾವೇನ್ ಹೇಳ್ತೀವಿ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ಎಕ್ಸ್ ಮೈನಸ್ 2 ಇದೆ. ಹಾಗಾದ್ರೆ ಪಿ ಆಫ್ ಎಕ್ಸ್ ಇದ್ರ ಶೂನ್ಯತೆ ಕಂಡುಹಿಡಿಬೇಕು. ನಾವು ಶೂನ್ಯತೆ ಹೆಂಗ್ ಕಂಡುಹಿಡಿತೀವಿ ಅಂದ್ರೆ ಆ ಪಿ ಆಫ್ ಎಕ್ಸ್ ಅನ್ನ 0 ಮಾಡ್ಕೊಂಡ್ಬಿಡ್ತೀವಿ. ಪಿ ಆಫ್ ಎಕ್ಸ್ ಅನ್ನ 0 ಮಾಡ್ತೀವಿ, ಎಕ್ಸ್ ಮೈನಸ್ 2 ಆಗ್ತದೆ, ಮೈನಸ್ 2 ಏನಾಗ್ತದೆ ಆ ಕಡೆ ಪ್ಲಸ್ 2 ಆಗ್ತದೆ. ಅವಾಗ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು 2 ಬಂತು. ಹಂಗಂದ್ರೆ ಇದ್ರ ಅರ್ಥ ಏನು? ಈ ಬಹುಪದೋಕ್ತಿ ಕೊಟ್ಟಂತ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ನ ಶೂನ್ಯತೆ ಎಷ್ಟು 2. ಎಕ್ಸ್ ಈಕ್ವಲ್ ಟು ಎಷ್ಟು 2. ಒಂದ್ ವೇಳೆ ಎಕ್ಸ್ ಅನ್ನ 2 ಹಾಕ್ಬಿಟ್ರೆ ಎಕ್ಸ್ ಅನ್ನ 2 ಹಾಕ್ಬಿಟ್ರೆ ಆ ಬೆಲೆ ಏನ್ ಬರ್ತದೆ 2 ಬರ್ತದೆ. ನೋಡ್ರಿ ಪಿ ಆಫ್ 2 ಈಸ್ ಈಕ್ವಲ್ ಟು 2 ಮೈನಸ್ 2, ಪಿ ಆಫ್ 2 ಎಷ್ಟು ಬರ್ತದೆ 0 ಬರ್ತದೆ. ಹಂಗಂದ್ರೆ ಈಗ ಇದೊಂದು ಎಕ್ಸ್ ನ ಬೆಲೆ ಆಗಿದ್ದು, ಎಕ್ಸ್ ನ ಬೆಲೆ ಆಗಿದ್ದು ಆ ಕೊಟ್ಟಂತ ಎಕ್ಸ್ ನ ಬೆಲೆಗೆ ಪಿ ಆಫ್ ಎಕ್ಸ್ ಏನಾಗ್ತದೆ 0 ಬಂತಂದ್ರೆ ಅದಕ್ಕೆ ನಾವೇನ್ ಹೇಳ್ತೀವಿ ಅದಕ್ಕೆ ಬಹುಪದೋಕ್ತಿಯ ಶೂನ್ಯತೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ 2x ಪ್ಲಸ್ 6 ಇದೆ. ಇದ್ರ ಶೂನ್ಯತೆಯನ್ನ ಕಂಡುಹಿಡಬೇಕು. ಶೂನ್ಯತೆಯನ್ನು ಹೆಂಗ್ ಕಂಡುಹಿಡ್ತೀವಿ? ಪಿ ಆಫ್ ಎಕ್ಸ್ ಅನ್ನ 0 ಮಾಡ್ಕೊಂಡು 2x ಪ್ಲಸ್ 6 ಅನ್ನ ಇಡ್ತೀರಿ. ಈಗ ಪ್ಲಸ್ 6 ಏನಾಗ್ತದೆ ಮೈನಸ್ 6 ಇಸ್ ಈಕ್ವಲ್ ಟು 2x ಆಗ್ತದೆ ಇಂಟು 2 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಕ್ಸ್. 2 1 2 3 ಎಕ್ಸ್ ಈಕ್ವಲ್ ಟು ಏನಾಗ್ತದೆ ಮೈನಸ್ 3 ಆಗ್ತದೆ. ಹಂಗಂದ್ರೆ ಈ ಎಕ್ಸ್ ಈಕ್ವಲ್ ಟು ಮೈನಸ್ 3 ಇದೆಲ್ಲ ಇದೇ ಆ ಬಹುಪದೋಕ್ತಿಯ ಶೂನ್ಯತೆ. ಒಂದು ವೇಳೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 6 ಇದೆ. ಈಗ ನಾವೇನಾದ್ರೂ ಅದನ್ನ ಪಿ ಮೈನಸ್ 3 ಹಾಕಿದ್ವಿ ಅಂದ್ರೆ ಮೈನಸ್ 3 ಅವಾಗ ಏನಾಗ್ತದೆ 2 ಇಂಟು ಮೈನಸ್ 3 ಪ್ಲಸ್ 6 ಇದು 2 ಇಂಟು ಮೈನಸ್ 3 ಎಷ್ಟಾಗ್ತದೆ ಮೈನಸ್ 6 ಪ್ಲಸ್ 6 ಇದು ಏನಾಗುತ್ತೆ 0 ಆಗ್ತದೆ. ಪಿ ಆಫ್ ಎಕ್ಸ್ ನ ಬೆಲೆ ಏನಾಗ್ತದೆ 0 ಆಗ್ತದೆ. ಆದ್ರಿಂದ ಈ ಕೊಟ್ಟಂತ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಬೇಕಾಗ್ತದೆ. ನಂತರ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ ನಕ್ಷಾ ವಿಧಾನದಿಂದ ನೀವೇನ್ ಮಾಡಬೇಕಾಗ್ತದೆ ಶೂನ್ಯತೆಗಳನ್ನ ಗುರುತಿಸಬೇಕಾಗ್ತದೆ. ಇದನ್ನು ನಾವೇನ್ ಮಾಡೋಣ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಿಮಗೆ ಮಾಡೋಣ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಯಾವ್ದಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಇದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಈಗ ಇದು ಕೊಟ್ಟಂತ ಬಹುಪದೋಕ್ತಿಯನ್ನ ಗ್ರಾಫ್ ಹಾಕ್ಬೇಕು ನಾವು. ಅಂದ್ರೆ ಪ್ರತಿಯೊಂದು ಬಹುಪದೋಕ್ತಿ ಅದರದೇ ಆದ ಒಂದು ಗ್ರಾಫ್ ಇರ್ತದೆ. ಇದನ್ನ ಗ್ರಾಫ್ ಹೇಗೆ ಹಾಕ್ತೇವೆ ಅಂದ್ರೆ ನಾವು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ಎಲ್ಲ ಇವನ್ನೆಲ್ಲ ಎಕ್ಸ್ ಅಕ್ಷ ವೈ ಅಕ್ಷ ತೆಗೆದುಕೊಂಡು ಇದೇನಾಗ್ತದೆ 1 2 3 ಅಂಡ್ 4. ಅದೇ ರೀತಿ ವೈ ಅಕ್ಷ 1 2
3 ಮತ್ತೆ 4 ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್, ಇದೇನಾಗ್ತದೆ y ಮತ್ತೆ ಇದು y ಡ್ಯಾಶ್ ಆಗ್ತದೆ. ಅದೇ ರೀತಿ ಇದೇನದು -1 ಅಂಡ್ -2 ಮತ್ತೆ -3. ಅದೇ ರೀತಿ -1 -2 ಮತ್ತೆ -3. ಈಗ ನೀವೇನು ಗ್ರಾಫ್ ಹಾಕ್ತೀರಾ ನಿಮ್ಗೆ ಸಾಮಾನ್ಯವಾಗಿ ನೀವೇ ನೋಡ್ಕೊಳ್ತದೆ ಇಲ್ಲಿ ಪಿ ಆಫ್ ಎಕ್ಸ್ ಅನ್ನ y ತೆಗೆದುಕೊಳ್ಬೇಕು, y = x + 2 ತಗೋಬೇಕು. ಇಲ್ಲಿ ಬಾಕ್ಸ್ ಅನ್ನ ಹಾಕಿದಾಗ ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ x ಮತ್ತೆ y ಬೆಲೆಗಳನ್ನ ತೆಗೆದುಕೊಳ್ಬೇಕಾಗ್ತದೆ, ಡಿಫ್ರೆಂಟ್ ವ್ಯಾಲ್ಯೂಸ್ ತಗೋಬೇಕು. ಇಲ್ಲಿ x ಮತ್ತೆ y, x 0 ಆದಾಗ ಏನ್ ಬರ್ತದೆ, x 0 ಆಯ್ತಂದ್ರೆ y ಎಷ್ಟು ಬರ್ತದೆ, 2 ಬರ್ತದೆ. ಒಂದ್ ವೇಳೆ y 0 ಆಯ್ತಂದ್ರೆ ಇದೇ 0 ಮಾಡ್ಬಿಟ್ರೆ x ಏನ್ ಬರ್ತದೆ, +2 ಇದ್ದ ಹಾಕಿದ್ರೆ ಏನಾಗ್ತದೆ, -2 ಆಗ್ತದೆ. ಈ ಕೊಟ್ಟಂತ 2 ಪಾಯಿಂಟ್ಸ್ ಯಾವುವು 0, 2 ಮತ್ತೆ -2, 0 ಗಳನ್ನ ಗುರುತಿಸ್ಬೇಕು ನೀವು. ಈಗ 0, 2 ಎಲ್ಲಿ ಬರ್ತದೆ, x 0, y ಎಷ್ಟು 2, ಈ ಪಾಯಿಂಟ್ ಇದೆಲ್ಲ ಇದೇನಿದು 0, 2. ಅದೇ ರೀತಿ x -2 y 0 ಅಂದ್ರೆ ಇದು ಪಾಯಿಂಟ್. ಈ ಪಾಯಿಂಟ್ ಅನ್ನ ಏನ್ ಮಾಡ್ಬೇಕು ನೀವು, ಸೇರಿಸಬೇಕು. ಇದೊಂದು ರೇಖಾತ್ಮಕ ಬಹುಪದೋಕ್ತಿ ಆಗಿದ್ದು ಇದರ ಗ್ರಾಫ್ ಏನ್ ಬರ್ತದೆ, ಸರಳ ರೇಖೆಯಲ್ಲೇ ಬರ್ತದೆ. ಈಗ ನೀವೇನ್ ಮಾಡಿದ್ರಿ, ಕೊಟ್ಟಂತ ಬಹುಪದೋಕ್ತಿಯ ಗ್ರಾಫ್ ಅನ್ನ ನೀವು ಹಾಕಿದ್ರಿ, ನಕ್ಷೆಯನ್ನ ಹಾಕಿದ್ರಿ. ಈಗ ಇವುಗಳ ಈ ನಕ್ಷೆಯ ಸಹಾಯದಿಂದ ನೀವೇನ್ ಮಾಡ್ಬೇಕಾಗ್ತದೆ, ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಶೂನ್ಯತೆಯನ್ನು ಹೇಗೆ ಕಂಡುಹಿಡಿಬೇಕು, ಈಗ ಇದೊಂದು ರೇಖೆ ಇದೆ. ಈ ರೇಖೆ ಬಹುಪದೋಕ್ತಿಯ ರೇಖೆ ಎಕ್ಸ್ ಅಕ್ಷವನ್ನು ಎಲ್ಲಿ ಕಟ್ ಮಾಡಿತ್ತು, ಇದೊಂದು ಎಕ್ಸ್ ಅಕ್ಷ ಹೌದಾ. ಈ ಎಕ್ಸ್ ಅಕ್ಷವನ್ನು ಎಲ್ಲಿ ಕಟ್ ಮಾಡಿತ್ತು ಅದೇ ಬಿಂದು ಇದರದ್ದು ಏನಾಗ್ತದೆ, ಆ ಬಹುಪದೋಕ್ತಿಯ ಶೂನ್ಯತೆ ಆಗ್ತದೆ. ನೀವು ನೋಡ್ರಿ ಪಿ ಆಫ್ ಎಕ್ಸ್ ನ ಶೂನ್ಯತೆ ನಿಮ್ಗೆ ಕಂಡುಹಿಡಿದು ಗೊತ್ತಿದೆ, ಹೆಂಗೆ x + 2 ಹೌದಾ. ಪಿ ಆಫ್ ಎಕ್ಸ್ ನ 0 ಮಾಡ್ಕೊಂಡು ಆ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಬೇಕು. +2 ಏನಾಗ್ತದೆ, -2 = x ಅಂದ್ರೆ x = -2, ಇದು ಅದರ ಶೂನ್ಯತೆ ಇದೆ. ಹಾಗಾದ್ರೆ ಈಗ ನೋಡ್ರಿ ಈ ಲೈನ್ ಏನಾಗುತ್ತದೆ, -2 ಕಟ್ ಆಗತೈತೆ. ಆ -2 ಕಟ್ ಆಗತೈತೆ ಅಂದ್ರೆ ಆ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು, -2. ಹಾಗಾದ್ರೆ ಎಷ್ಟು ಸಾರಿ ಕಟ್ ಆಗ್ತದೆ ಎಕ್ಸ್ ಅಕ್ಷನ, ಕೇವಲ ಒಂದೇ ಸಾರಿ ಕಟ್ ಆಗ್ತದೆ. ಹಂಗಂದ್ರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು, ಕೇವಲ 1. ಈಗ ಒಂದ್ ವೇಳೆ ಇದೇ ರೇಖೆ ಏನಾದ್ರು ಈ ರೀತಿ ಕಟ್ ಆಗಿ, ಫಾರ್ ಎಕ್ಸಾಂಪಲ್ ಈ ರೀತಿ ಕಟ್ ಆಗಿದೆ ಎಷ್ಟು, ಫಾರ್ ಎಕ್ಸಾಂಪಲ್ 1 ಅಂತ ತಿಳ್ಕೊಂಡು, ಹಾಗಾದ್ರೆ ಇದ್ರ ಶೂನ್ಯತೆ ಎಷ್ಟು, 1 ಆಗ್ತದೆ. ಮತ್ತೆ ಇದು ಶೂನ್ಯತೆಗಳ ಸಂಖ್ಯೆ ಎಷ್ಟು, ಒಂದೇ ಇದೆ. ಯಾಕೆ, ಒಂದೇ ಸಾರಿ ಕಟ್ ಮಾಡ್ತಿದೆ ಎಕ್ಸ್ ಅಕ್ಷವನ್ನು. ಈ ರೀತಿಯಾಗಿ ನೀವು ಶೂನ್ಯತೆಗಳ ಬಗ್ಗೆ ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ನಕ್ಷಾ ವಿಧಾನದಿಂದ ಶೂನ್ಯತೆಗಳನ್ನ ಕಂಡುಹಿಡಿದು ಅರ್ಥ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಬರುವಂತಹ ಕಾನ್ಸೆಪ್ಟ್ ಯಾವ್ದಂದ್ರೆ, ಈಗ ಯಾವ್ದಾದ್ರು ಒಂದು ಬಹುಪದೋಕ್ತಿ ಅದರ ಡಿಗ್ರಿ ಎಷ್ಟೈತೆ, n ಇದೆ. ಡಿಗ್ರಿ ಎಷ್ಟು, n. ಕಾಮನ್ ಆಗಿ ನಿಮ್ಗೆ ಡಿಗ್ರಿ ಅಂದ್ರೆ ಗೊತ್ತಿದೆ. ಡಿಗ್ರಿ 1 ಇದ್ದಾಗ ರೇಖಾತ್ಮಕ ಬಹುಪದೋಕ್ತಿ, ಡಿಗ್ರಿ 2 ಇದ್ದಾಗ ವರ್ಗಾತ್ಮಕ ಬಹುಪದೋಕ್ತಿ, ಡಿಗ್ರಿ 3 ಇದ್ದಾಗ ಘನಾತ್ಮಕ ಬಹುಪದೋಕ್ತಿ. ಯಾವ್ದಾದ್ರು ಒಂದು ಬಹುಪದೋಕ್ತಿ ಇದೆ, ಪಿ ಆಫ್ ಎಕ್ಸ್ ಸಮಥಿಂಗ್ ಯಾವ್ದೋ ಒಂದು ಬಹುಪದೋಕ್ತಿ ಇದೆ, ಅದರ ಡಿಗ್ರಿ ಎಷ್ಟು, n. ಈಗ ನೀವು ಅದನ್ನೇನಾದ್ರೂ ಗ್ರಾಫ್ ಹಾಕಿದಾಗ, ನೀವು ಗ್ರಾಫ್ ಹಾಕಿದಾಗ ಯಾವುದೇ ರೀತಿ ಗ್ರಾಫ್ ಬರ್ತದೆ. ಈಗ ನೀವು ಗ್ರಾಫ್ ಹಾಕಿದಾಗ ಅದು ಎಕ್ಸ್ ಅಕ್ಷವನ್ನ n ಸಾರಿ ಕಟ್ ಮಾಡ್ತದೆ. ಎಕ್ಸ್ ಅಕ್ಷವನ್ನು ಎಷ್ಟು ಸಾರಿ ಕಟ್ ಮಾಡ್ತದೆ, n ಸಾರಿ ಕಟ್ ಮಾಡ್ತದೆ. ಗರಿಷ್ಠವಾಗಿ n ಸಾರಿ ಕಟ್ ಮಾಡ್ತದೆ. ಮತ್ತು ಅವುಗಳ ಶೂನ್ಯತೆ ಗರಿಷ್ಠವಾಗಿ ಎಷ್ಟಿರ್ತದೆ, n ಇರ್ತದೆ. ಗರಿಷ್ಠ ಅಂದ್ರೆ ಈಗ ಎಷ್ಟು ಸತಿ ಕಟ್ ಆಗ್ತದೆ ಅಷ್ಟು ಶೂನ್ಯತೆಗಳ. ಹಾಗಾದ್ರೆ ಗರಿಷ್ಠ ಎಷ್ಟು, n. ಕನಿಷ್ಠ 0ನೂ ಆಗ್ಬೋದು, ಕನಿಷ್ಠ ಏನಾಗ್ಬೋದು, 0ನೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ವರ್ಗ ಬಹುಪದೋಕ್ತಿ ಇದೆ, ಯಾವುದು ax² + bx + c. ಈಗ ಇದನ್ನ ಗ್ರಾಫ್ ಹಾಕಿದಾಗ ಇದ್ರ ಡಿಗ್ರಿ ಎಷ್ಟು, 2. ಡಿಗ್ರಿ 2 ಆದಾಗ ಇದ್ರ ಗ್ರಾಫ್ ಏನಾಗ್ತದೆ, ಗರಿಷ್ಠವಾಗಿ ಎಕ್ಸ್ ಅಕ್ಷವನ್ನ 2 ಸಾರಿ ಕಟ್ ಮಾಡ್ತದೆ. ಸಾಮಾನ್ಯ ವರ್ಗ ಬಹುಪದೋಕ್ತಿ ಗ್ರಾಫ್ ಯು ಶೇಪ್ ಬರ್ತದ. ಇದು ಎಷ್ಟು ಸಾರಿ ಕಟ್ ಮಾಡ್ತದೆ, ಇದು 2 ಸಾರಿ. ಇದನ್ನ ಬಿಟ್ಟು ಹೆಚ್ಚಿಗೆ ಕಟ್ ಮಾಡೋಲ್ಲ. ಗರಿಷ್ಠ ಈಗ ಡಿಗ್ರಿ n ಅಂದ್ರೆ ಗರಿಷ್ಠ n. ಅದೇ ರೀತಿ ಇದ್ರ ಡಿಗ್ರಿ 2 ಅಂದ್ರೆ ಇದ್ರ ಗ್ರಾಫ್ ಗರಿಷ್ಠವಾಗಿ 2 ಸಾರಿ ಕಟ್ ಮಾಡ್ಬೇಕು. ಎಕ್ಸ್ ಅಕ್ಷವನ್ನ ಕೇವಲ ಗರಿಷ್ಠ 2ಕ್ಕೆ ಹೆಚ್ಚು ಕಟ್ ಮಾಡಂಗಿಲ್ಲ, ಗರಿಷ್ಠ 2. ಕನಿಷ್ಠ ಏನಾಗ್ಬೋದು, 0ನೂ ಆಗ್ಬೋದು. ಕನಿಷ್ಠ ಏನಾಗ್ಬೋದು, 0. ಫಾರ್ ಎಕ್ಸಾಂಪಲ್ ಇದೊಂದು ಇದೇ ಗ್ರಾಫ್ ಈ ರೀತಿನೂ ಬರ್ಬೋದಲ್ಲ. ನೋಡಿ ಎಕ್ಸ್ ಅಕ್ಷವನ್ನ ಕಟ್ಟೇ ಮಾಡ್ತಿಲ್ಲ ಇದು, ಹಂಗಂದ್ರೆ ಇದಕ್ಕೆ ಶೂನ್ಯತೆಗಳ ಸಂಖ್ಯೆ ಎಷ್ಟು, 0. ಗರಿಷ್ಠ ಶೂನ್ಯತೆಗಳೆಷ್ಟು, 2. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ನೆನ್ಪಿಡ್ಬೇಕಾಗ್ತದೆ. ಯಾವ್ದಾದ್ರು ಒಂದು ಬಹುಪದೋಕ್ತಿ ಡಿಗ್ರಿ n ಅಂದ್ರೆ ಅದೇನ್ ಮಾಡ್ತದೆ, ಆ ಬಹುಪದೋಕ್ತಿ ಗರಿಷ್ಠವಾಗಿ n ಸಂಖ್ಯೆಯಲ್ಲಿ ಆ ಅಕ್ಷವನ್ನು ಏನ್ ಮಾಡ್ತದೆ, ಎಕ್ಸ್ ಅಕ್ಷವನ್ನ ಕಟ್ ಮಾಡ್ತದೆ. ಮತ್ತು ಅವುಗಳ ಶೂನ್ಯತೆ ಗರಿಷ್ಠ ಎಷ್ಟು, n. ಕನಿಷ್ಠ 0ನೂ ಆಗ್ಬೋದು, 0ಕ್ಕೆ ಮೇಲೂನು ಆಗ್ಬೋದು. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಈ ಕೊಟ್ಟಂತ ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಬರುವಂತ ಎಕ್ಸಾಂಪಲ್ಸ್ ಯಾವ ರೀತಿ ಬರ್ತಾವ ಅಂದ್ರೆ, ಸಾಮಾನ್ಯವಾಗಿ ಈ ರೀತಿ ಗ್ರಾಫ್ ಬರ್ತದೆ ನಿಮಗೆ. ಇವಾಗ ಯಾವ್ದಾದ್ರು ಒಂದು ಬಹುಪದೋಕ್ತಿ ಇದೆ, ಅದ್ರ ಗ್ರಾಫ್ ಈ ರೀತಿ ಇದೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಎರಡನೇದು ನೋಡ್ರಿ,
ಈ ರೀತಿ ಗ್ರಾಫ್ ಬರ್ತದೆ. ಹಾಗಾದ್ರೆ ಈ ಗ್ರಾಫ್ ನ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಶೂನ್ಯತೆಗಳನ್ನ ಹೇಗೆ ಕಂಡು ಹಿಡಿತೀರಿ ನೀವು? ಈ ಕೊಟ್ಟಂತ ಗ್ರಾಫ್, ಬಹುಪದೋಕ್ತಿ ಗ್ರಾಫ್, ಇದು ರೇಖೆ ಎಕ್ಸ್ ಅಕ್ಷವನ್ನು ಎಷ್ಟು ಸಾರಿ ಕಟ್ ಮಾಡಿದೆ ಅದನ್ನ ಚೆಕ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ರಿ ಎಕ್ಸ್ ಅಕ್ಷ ಇದು ಎಕ್ಸ್ ಅಕ್ಷನ ಇದು ಕೇವಲ ಒಂದೇ ಸಾರಿ ಕಟ್ ಮಾಡಿದೆ. ಹಾಗಾದ್ರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಶೂನ್ಯತೆಗಳ ಸಂಖ್ಯೆ ಎಷ್ಟು? 1. ಅದೇ ರೀತಿ ಈ ಕೊಟ್ಟಂತ ಗ್ರಾಫ್ ನೋಡ್ರಿ, ಇದು ಎಕ್ಸ್ ಅಕ್ಷನ ಎಷ್ಟು ಸಾರಿ ಕಟ್ ಮಾಡಿದ್ ನೋಡ್ರಿ, 1 2 3. ಹಾಗಾದ್ರೆ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಶೂನ್ಯತೆಗಳ ಸಂಖ್ಯೆ ಎಷ್ಟು? 3. ಈ ರೀತಿಯಾಗಿ ನೀವೇನ್ ನೋಡ್ಬೇಕಾಗ್ತದೆ, ಈ ಕೊಟ್ಟಂತ ಗ್ರಾಫ್ ನ ಆ ಬಹುಪದೋಕ್ತಿಯನ್ನ ಶೂನ್ಯತೆಗಳ ಸಂಖ್ಯೆಯನ್ನ ನೀವೇನ್ ಮಾಡ್ಬೇಕಾಗ್ತದೆ, ಕಂಡುಹಿಡಿಬೇಕಾಗ್ತದೆ.